ನಮಸ್ಕಾರ ಎಲ್ರಿಗೂ. ಇನ್ಸ್ಟಾಗ್ರಾಮ್ ನಲ್ಲಿ ತುಂಬಾ ಜನ ನೋಡಿದಿರೋ ಇಲ್ಲ ಗೊತ್ತಿಲ್ಲ ಈ ವಿಡಿಯೋನ. ನಂಗೆ ನೋಡಿದ್ ಬೇಜಾರಾಯ್ತು, ಸೊ ಅದ್ರ ಬಗ್ಗೆನೆ ವಿಡಿಯೋ ಮಾಡಕತ್ತೀನಿ ನಾನು. ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿರುವಂತಹ ಭಾರತೀಯ ಸೇನಾ ಯೋಧ ಪ್ರಮೋದ್ ಜಾಧವ್ ಅವರು ಶುಕ್ರವಾರ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಳ್ತಾರ. ಅವ್ರು ತೀರ್ಕೊಂಡು ಸ್ವಲ್ಪ ಗಂಟೆಗಳ ಬಳಿಕ ಅವ್ರ ಹೆಂಡತಿಯವರು ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನ ಕೊಡ್ತಾರ. ಆ ಎಳೆ ಕಂದಮ್ಮನ್ನ ತಗೊಂಡು ತಾವು ಕೂಡ ಸ್ಟ್ರೆಚರ್ ಅಲ್ಲಿ ತಮ್ಮ ಗಂಡನ ಅಂತಿಮ ದರ್ಶನಕ್ಕಂತ ಬರ್ತಾರ. ಅದಕ್ ಮುಂಚೆ ಪ್ರಮೋದ್ ಜಾಧವ್ ಅವರು ಸೇನೆಯಲ್ಲಿ ರಜೆ ತಗೊಂಡ್ ಬಂದಿರ್ತಾರ. ಹೆಂಡತಿಗೆ ಡೆಲಿವರಿ ಡೇಟ್ ಹತ್ರ ಇದೆ, ನಾನು ಆ ಟೈಮ್ ನಲ್ಲಿ ಅವ್ರ ಜೊತೆ ಇರ್ಬೇಕು ಅಂತ ಹೇಳಿ ಅವ್ರನ್ನ ಶುಕ್ರವಾರ ಅಡ್ಮಿಟ್ ಮಾಡ್ತಾರ. ಪ್ರಮೋದ್ ಜಾಧವ್ ಅವರು ಅವರ ಹೆಂಡತಿಯನ್ನ ಶುಕ್ರವಾರ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ಮನೆಗೆ ಹೋಗುವಾಗ ಒಂದು ಮಿನಿ ಟ್ರಕ್ ಅವ್ರಿಗೆ ಡಿಕ್ಕಿ ಆಗುತ್ತೆ. ಆದ್ರೆ ಪ್ರಮೋದ್ ಜಾಧವ್ ಅವರು ಅವ್ರ ಹೆಂಡತಿಗೆ ಭರವಸೆ ಕೊಟ್ಟಿರ್ತಾರ, ನಿಂಗೆ ಲೇಬರ್ ಪೇನ್ ಸ್ಟಾರ್ಟ್ ಆಗುವಾಗ ನಾನು ನಿನ್ ಜೊತೆ ಇರ್ತೀನಿ ಅಂತ ಹೇಳಿ. ಆದ್ರೆ ಅವ್ರ ಬ್ಯಾಡ್ ಲಕ್ ಏನೋ, ಅವ್ರು ಒಂದು ಟೈಮ್ ಸುಮಾರಿತ್ತೇನೋ ಅಂತ ಹೇಳ್ಬೋದು. ಆ ಮಿನಿ ಟ್ರಕ್ ಬಂದು ಇವ್ರಿಗೆ ಗುದ್ದಿದ ತಕ್ಷಣ ಅವರು ಸ್ಪಾಟ್ ಅಲ್ಲೇ ತೀರ್ಕೊಳ್ತಾರೆ. ಆವಾಗ ಅವ್ರ ಫ್ರೆಂಡ್ಸು, ಅವ್ರ ರಿಲೇಟಿವ್ಸು ಮತ್ತೆ ಪೊಲೀಸ್ ಸ್ಟೇಷನ್ ಕೇಸ್ ಎಲ್ಲ ಆದ ತಕ್ಷಣ ಸದ್ಯಕ್ಕೆ ವಿಚಾರ ಹೇಳೋದ್ ಬೇಡ ಅವ್ರ ಹೆಂಡತಿಗೆ ಅಂತ ಹೇಳಿ ವಿಚಾರವನ್ನ ಮುಚ್ಚಿಡ್ತಾರ. ಅವರು ಶುಕ್ರವಾರ ನೈಟ್ ತೀರ್ಕೊಂಡ ತಕ್ಷಣ ಶನಿವಾರ ಮುಂಜಾನೆ ವೇಳೆ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನ ಅವ್ರ ಹೆಂಡತಿ ಕೊಡ್ತಾರ. ಆ ಹೆಣ್ಣು ಮಗುವನ್ನ ಎತ್ಕೊಂಡು ಇವರು ಮತ್ತೆ ಅವ್ರ ಹೆಂಡತಿ ಸ್ಟ್ರೆಚರ್ ಅಲ್ಲಿ ಮಾರ್ನಿಂಗ್ ಶನಿವಾರ ಟೈಮಲ್ಲಿ ಅವರ ಗಂಡನ ಅಂತಿಮ ದರ್ಶನಕ್ಕಂತ ಬರ್ತಾರ. ಯಾಕಂದ್ರೆ ನಾವು ವಿಡಿಯೋ ನೋಡಿ ನಾವು ಹಳಹಳಿ ಮಾಡ್ಕೊಂಡ್ರ ಅಥವಾ ನಮ್ಮ ಮನ್ಸಿಗೆ ಬೇಜಾರ್ ಮಾಡ್ಕೊಂಡ್ರ ಅದು ನಮ್ಗೆ ಆ ಕ್ಷಣಕ್ಕೆ ಆಗ್ಬೋದು. ಬಟ್ ಅವ್ರ ಲೈಫ್ ಟೈಮ್ ಇರುವಂತಹ ಗಂಡನ ಕಳ್ಕೊಂಡಿದಾರ. ಸಮ್ಟೈಮ್ಸ್ ಜೀವನ ಅನ್ನೋದು ನೀರಿನ ಮೇಲೆ ಇರುವಂತ ಗುಳಿ ಆಗಿರುತ್ತೆ. ಇವ್ರದ್ದು ಒಂದು ಟೈಮ್ ಸುಮಾರು ಅಂತಾನೆ ಹೇಳು.